ನಾಗಮಣಿ ನಾಗಮಣಿ ನಾಗಮಣಿ. ನಿಲ್ಲು. ನೀನು ಈ ಮಣಿಯನ್ನು ನಾಗರಾಜ ಜೀವಂತ ಇದ್ದಾಗ ಮಾತ್ರ ಕಿತ್ತುಕೊಳ್ಳಬಹುದು. ಅಂದಾಗ ಮಾತ್ರ ಅದು ತನ್ನ ಶಕ್ತಿಯನ್ನು ತೋರಿಸುತ್ತದೆ. ಆತ ಸತ್ತ ಮೇಲೆ ಮಣಿ ಯಾವುದೇ ಶಕ್ತಿಯನ್ನು ತೋರಿಸುವುದಿಲ್ಲ. ಹೀಗಾಗಿ ಆತ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದಾಗ ಆತ ಜೀವಂತ ಇದ್ದಾಗಲೇ ನೀನು ಮಣಿಯನ್ನು ಕಿತ್ತುಕೊಳ್ಳಬೇಕು. ಅಂದರೆ ಮಾತ್ರ ಅದು ಶಕ್ತಿ ತೋರುತ್ತದೆ. ಹೀಗಾಗಿ ನಾಗರಾಜ ಮುಂದಿನ ಜನ್ಮ ಎತ್ತುವರೆಗೆ ನೀನು ಕಾಯಬೇಕು ಶಿಷ್ಯ, ಕಾಯಬೇಕು. ಮೊದ್ಲಿನ ಕತೆ ಎಲ್ಲ ನನ್ಗೆ ಈಗೆಲ್ಲ ತಿಳಿಯಾಗಿ ಅರ್ಥ ಆತು. ಈ ಕತೆ ಹೇಳಾಕ ನೀನೆ ಇಷ್ಟದನ್ನ ತಗೊಂಡಿ. ನಿಜವಾಗ್ಲು ಆ ಜನ್ಮಕ್ಕೆ ನಾನು ಹೋಗಿ ವಾಪಸ್ ಮತ್ತೆ ಇಲ್ಲಿ ಬಂದಷ್ಟು ಖುಷಿ ಆಗ್ಬಿಡ್ತು ನೋಡು. ಅಂದ್ರ ಆ ಮಾಂತ್ರಿಕ ನಮ್ಮನ್ನ ಈ ಜನ್ಮದಲ್ಲೂ ಅಷ್ಟು ಸುಲಭವಾಗಿ ಬದುಕಾಕ್ ಬಿಡಂಗಿಲ್ಲ ಅಂತ ನನಗೆ ಅನ್ಸಾಕತೈತಿ. ಇಷ್ಟೊತ್ತು ಈ ಕತೆ ಹೇಳಿದ್ಮೇಲೆ ನನ್ಗೆ ಈಗ ಅರ್ಥ ಆಗಕತೈತಿ. ಯಾಕಂದ್ರೆ ನಾವು ಹಿಂದಿನ ಜನ್ಮದೊಳಗ ನೀನು ನಾಗರಾಜ ಮತ್ತು ನಾನು ನಾಗವೇಣೆ ಆಗಿದ್ದೆ. ಇದು ನಮ್ದು ಸರ್ಪಗಳ ಸಂಬಂಧ ಐತಿ. ನೀನ್ ಹೇಳಿದಿ. ಆಮೇಲೆ ಆ ಮಾಂತ್ರಿಕ ನನ್ಗ ಸಿಕ್ಕ ಹೇಳಿದ, ಇನ್ನೊಬ್ಬ ಚಿಕ್ಕ ಹುಡುಗನೂ ಹೇಳಿದ. ಅಷ್ಟು ಅಲ್ದ ಒಬ್ಬ ರಾಮ್ ಕುಂಡಾಡಿ ಸಹಿತ ನನ್ನ ತರಿಬಿ ನಿಲ್ಲು, ನಿನಗ ನಾಗರಾಜ ಬಿಟ್ಟಕ್ಕನ ಏನ್ ಹೇಳಕತ್ತಾರ ಇವರೆಲ್ಲ ಅಂತ ನನಗ ನಿಜವಾಗ್ಲು ಒಂಥರ ಒಂದು ಗೊಂದಲನ ಸೃಷ್ಟಿ ಆಗ್ಬಿಟ್ಟಿದ್. ನನಗ ಏನ್ ಅರ್ಥನಾಗಿದ್ದಿಲ್ಲ. ಈಗ ನೀನ್ ಎಳೆಯಾಗಿ ಆ ಸ್ಟೋರಿ ಏನ್ ಹೇಳಿದಲ್ಲ, ನಾನು ಫ್ಲಾಶ್ ಬ್ಯಾಕ್ ಹೋಗಿ ಬಂದೆ. ಅವಾಗ ನಮ್ಗ ನಾವು ಹಿಂದಿನ ಜನ್ಮದೊಳಗ ನಾವೊಂದು ಈ ಸರ್ಪಗಳ ಸಂಬಂಧದೊಳಗ ಬಂಧನವಾಗಿದ್ವಿ ಅನ್ನೋದು ನನ್ಗೆ ಈಗ ರಿಯಲೈಸ್ ಆಗಕತ್ತೈತಿ ನೋಡ್ರಿ. ನಾನ್ ನಿನಗೆ ಅರ್ಥ ಮಾಡ್ಸೋಕ್ ಪ್ರಯತ್ನ ಪಟ್ಟಿದ್ದೆ. ಅದು ಇಲ್ಲಿವರೆಗೆ ನಿನಗೆ ಇದನ್ನೇ ತಿಳಿಸ್ತಾ ಬರ್ತಾ ಇದ್ದೀನಿ. ಈಗ ನಿನಗೆ ಅರ್ಥ ಆಯ್ತಲ್ಲ? ಪೂರ್ತಿ ಅರ್ಥ ಆಯ್ತು. ಹಳೆ ಕಥೆ ಎಲ್ಲ ನೆನಪಾಯ್ತಲ್ಲ? ಎಸ್. ನಾನು ಇದನ್ನ ನಿನಗೆ ತಿಳಿಸ್ಬೇಕು ಅಂತ ಹೇಳಿ ಅದೆಷ್ಟೋ ದಿನಗಳಿಂದ ಕಾಯ್ತಾ ಇದ್ದೀನಿ. ಇವತ್ತು ಆ ಸುದಿನ ಕೂಡಿ ಬಂತು. ನಿನಗ ಆ ದೇವರ ಆಶೀರ್ವಾದ ನನ್ನ ಮ್ಯಾಲಿತ್ತು. ನೀ ಎಲ್ಲ ತಿಳ್ಕೊಂಡಿ, ಒಳ್ಳೇದಾಯ್ತು. ಅಲ್ಲ, ನನಗ ಒಂದು ಕತೆ ಅರ್ಥ ಆಗಕತ್ತಿಲ್ಲ. ಯಾವ್ದು? ನಮ್ಗ ಮಾಂತ್ರಿಕ ಬೆಟ್ಟ ಅದಲ್ಲ, ಅಂದ್ರೆ ನೀನು ಸತ್ತೆ ಕತೆ ಒಳಗ ನಾನು ಸತ್ತೆ. ಓಕೆ. ಅವಾಗ್ಲೂ ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬಂದಿದ್ದ ಆ ಮಾಂತ್ರಿಕ. ಬಟ್ ಇವಾಗ್ಲೂ ಸಿಕ್ಕ ಆ ಮಾಂತ್ರಿಕ. ಅಂದ್ರೆ ಆ ಮಾಂತ್ರಿಕ ಸತ್ತೇ ಇಲ್ಲನ, ನಾವ್ ಅಷ್ಟ ಸತ್ತೇವಿ ಕತೆ ಒಳಗ. ಓಹೋ, ಇದು ಒಂದ್ ಅರ್ಥ ಆಗತ್ತಿಲ್ಲ. ನಿಮ್ಮ ಕತೆಗೆ ಉತ್ತರ ನಾನು ಹೇಳ್ತೇನೆ. ಹೋದ ಜನ್ಮದೊಳಗ ನಿನ್ನಲ್ಲಿರೋ ಆ ನಾಗಮಣಿ ಕಿತ್ತುಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡಿದೆ ನಾನು. ಆದ್ರೂ ನೀನು ನಿನ್ನ ನಾಗವೇಣಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿನಿ. ಆದ್ರೆ ಆ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಆ ಒಂದು ನಾಗಮಣಿಗೆ ಶಕ್ತಿ ಇರಲ್ಲ ಅಂತ ನಮ್ ಗುರುಗಳು ಹೇಳಿದ್ರು. ರಾಣಿ ಏನ್ ಹೇಳ್ತಾ ಇದ್ದ ನಿಮ್ಮ? ನನಗೂ ಅದೇ ತಿಳಿವಲ್ದ. ಆದ್ರೆ ಏನೋ ಕತೆ ಹೇಳಾಕತ್ತಾನ, ಸರಿಯಾಗಿ ಕೇಳಿಸ್ಕೊಳ. ಓಕೆ, ಏನೋ ವಿಷಯ ಐತಿ ಇದ್ರೊಳಗ. ಆ ನಾಗಮಣಿಗೆ ಜೀವಂತ ಇದ್ದಾಗ ಮಾತ್ರ ಆ ಶಕ್ತಿ ಇರ್ತದೆ. ಈ ಜನ್ಮದಲ್ಲಿ ಮತ್ತೆ ನೀವು ಹುಟ್ಟಿ ಬಂದಿದೀಯಾ. ಆ ನಾಗಮಣಿ ನಿನ್ನಲ್ಲೇ ಇದೆ. ಇವತ್ತಿನ ದಿವಸ ಆ ನಾಗಮಣಿಯನ್ನ ಕಿತ್ಕೊಂಡು ನಿನ್ನನ್ನು ಸಾಯಿಸ್ತೇನೆ ನಾವು. ನಿನ್ನ ಸಾಯಿಸ್ತೀನಿ. ಬಿಡಲ್ಲ ನೀನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಬರ್ಲಿಲ್ಲ. ಅಯ್ಯಪ್ಪ, ಅವ್ನ ಕಣ್ ತಪ್ಪಿಸ್ ಬರೋಷ್ಟೊಳಗೆ ಸಾಕಾಗುತ್ತೆ. ಈ ಗುಡ್ಡ ಹತ್ತಿ ಬರೋದ್ರಾಗ ಫಾಸ್ಟ್ ಆಗಿ ಬಂದ್ಬಿಟ್ಟಾವ. ಏ ದೋಸ್ತ, ಏ ಸುದಿ ಬಾಯ್ಲೆ ದೋಸ್ತ, ನೀನ್ ಹೋದ ಜನ್ಮದ ಎಲ್ಲಾ ಸ್ಟೋರಿ ಹೇಳ್ತಿದ್ದಲ್ಲ. ಹೌದು, ಎಲ್ಲಾ ನೆನಪಿ ಬಂದೈತ್ ನನಗ. ಆ ಮಾಂತ್ರಿಕ ನಮ್ಮನ್ನ ಹುಡುಕೊಂಡು ಸಾಯ್ಸಾಕ ಎಲ್ಲ ಬರಾಕ್ ಗೊತ್ತಾನ. ಈಗ ಬಂದ ಬಿಟ್ಟಿದ್ದ, ನಾವ್ ಇಬ್ರು ತಪ್ಪಿಕೊಂಡು ಬಂದ್ವಿ. ಹೌದಾ? ಆ ವಿಷಯ ಗೊತ್ತಾಗಿ ನಾನು ನಿಮ್ಗೆ ಹೇಳಕಂತ ಓಡಿ ಬಂದೆ ನಾನು. ಈಗ ಏನ್ ಮಾಡುದು ಮುಂದೆ? ಒಂದ್ ಕೆಲಸ ಮಾಡೋಣ,
ವಿಚಾರ ಮಾಡೋಣ. ನಾವು 3 ಜನ ಕೂಡ್ಕೊಂಡು ಅವ್ನ್ ಮಟ್ಟ ಹಾಕ್ಬೇಕು. ಇದಕ್ಕೊಂದು ಐಡಿಯಾ ಮಾಡೋಣ. ಮುಂದೆ ಹೇಳ್ತೀನಿ. ಆಯ್ತು ನಾಗರಾಜ, ಈಗೇನು ನಾವು ಪ್ಲಾನ್ ಮಾಡಿದ್ದೆಲ್ಲ ಏನೈತಲ್ಲ ಕರೆಕ್ಟ್ ಐತಿ. ನಿನ್ನಲ್ಲಿ ಆ ಶಕ್ತಿನೂ ಐತಿ. ಅದಕ್ಕೆ ನಾ ಈಗ ಏನ್ ಮಾಡ್ತೀನಿ, ಅಲ್ಲಿ ಹೋಗಿ ಆ ಸರ್ಕಲ್ ಹಾಕ್ತೀನಿ ಪ್ಲಾನಿಂಗ್ ಪ್ರಕಾರ. ನೀವು ಅಲ್ಲೇ ಹೋಗಿ ನಿಂತ್ಕೊಡ್ರಿ. ಅವಾಗ ಅದೇನ್ ಮಾಂತ್ರಿಕ ಬರ್ತಾನಲ್ಲ ಆ ಸರ್ಕಲ್ ನೀವು ಬಂದು ಹೊರಗಡೆ ಬಂದ್ಬಿಡ್ರಿ. ಅವ ಅಲ್ಲಿ ಒಳಗಡೆ ಬರ್ತಾನಲ್ಲ ಅದು ಮುಂದೆ ಅದೇನ್ ನೀವು ಪ್ಲಾನ್ ಹಾಕಿದ್ದೈತಲ್ಲ ಅದ್ರೊಳಗೆ ಬೆಂಕಿಯಲ್ಲಿ ಉರಿದು ಹೋಗಿ ಅವ್ನ ಕತೆ ಅಲ್ಲೇ ಫಿನಿಶ್ ಆಗ್ಬಿಡತ್ತ. ನಾವೆಲ್ಲರೂ ಶಾಂತಿಯಿಂದ ಇರ್ಬೋದು. ಅವಾಗ ಸರ್, ಸೂಪರ್. ಅಷ್ಟು ಮಾಡ್ಬಿಡ್ಲಿ, ನಾ ಹೋಗಿ. ಎಸ್. ಇಲ್ಲೇ ಸಿಕ್ಕ್ರ ನೀವು. ಏ ನಾಗರಾಜ, ಇವತ್ತಿನ ದಿವಸ ನಿನ್ನ ಕೊಂದು ಆ ನಾಗಮಣಿನ ಕಿತ್ಕೊಂಡು ಹೋಗ್ತೇನೆ. ನೀನು ನಿನ್ನ ಬಿಡಲ್ಲ ನಾಗವೇಣಿ. ಏಯ್ ನಾಗರಾಜ, ನಿನ್ನ ಬಿಡಲ್ಲ. ನಾಗವೇಣಿ ನಿನ್ನ ಬಿಡಲ್ಲ. ಏ ನಾಗರಾಜ, ಇವತ್ತಿನ ದಿವಸ ನಿನ್ನ ಸಾಯಿಸ್ತೇನೆ, ಬಿಡಲ್ಲ. ಯಾಕೆ ನನ್ನ ಕಾಲು ಮೇಲೆ ಬರುತ್ತಿಲ್ಲ? ನಾಗರಾಜ, ಏನ್ ಮಾಡಿದೀಯಾ?